ಈಗ 5, 8, 9ಕ್ಕೆ ಎಕ್ಸಾಮ್ ಮಾಡ್ತಿರೋದು ನಿಮ್ಮ ಪೋಷಕರಾಗಿ ಏನು ಸ್ವಾಗತ ಮಾಡ್ತಾರೆ, ಏನು ಹೇಳ್ತೀರಿ ಇದಕ್ಕೆ? ಅಂದರೆ ಈಗ ಎಕ್ಸಾಮ್ ನಡೀತಿದೆ ಅಂತ ಹೇಳ್ಬಿಟ್ಟು ಸಡನ್ಲಿ ಇಲ್ಲ ಅಂತ ಸ್ಟಾಪ್ ಮಾಡಿಬಿಟ್ರೆ ಮಕ್ಕಳು ಆಗಲೇ ಪ್ರಿಪೇರ್ ಆಗಿರ್ತಾರೆ, ಅವ್ರಿಗೂ ಕಷ್ಟ ಅನಿಸುತ್ತೆ, ಭಯ ಪಟ್ಟಿರ್ತಾರೆ ಚಿಕ್ಕ ಮಕ್ಕಳು. ಮೊದಲೆಲ್ಲ 10th ಮಾತ್ರ ಪಬ್ಲಿಕ್ ಪರೀಕ್ಷೆ ಇತ್ತು, ಈಗ 5th, 8th, 9thಗೆಲ್ಲ ಇಟ್ಟಿದೆ. ಆಗಲೇ ಎಲ್ಲ ಪ್ರಿಪೇರ್ ಆಗಿರ್ತಾರೆ, ಸಡನ್ಲಿ ಸ್ಟಾಪ್ ಮಾಡಿಬಿಟ್ರೆ ಅವ್ರಿಗೂ ಸ್ವಲ್ಪ ಇದಾಗುತ್ತೆ. ಏನು ಹೇಳ್ತೀರಿ ಮೇಡಮ್ ಈ ಪಬ್ಲಿಕ್ ಎಕ್ಸಾಮ್ ಬಗ್ಗೆ ನೀವೇನು ಹೇಳ್ತೀರಿ? ಪಬ್ಲಿಕ್ ಎಕ್ಸಾಮ್ ಅಂದರೆ ಸರ್ ಸಣ್ಣ ಪುಟ್ಟ ಮಕ್ಳಿಗೆ ಕಷ್ಟನೇ ಇರುತ್ತಲ್ಲ ಸರ್. ಸರ್ ಈಗ ಕಳೆದ ವರ್ಷ 5, 8ಕ್ಕೆ ಮಾಡಿದ್ರು, ಈ ವರ್ಷ 5, 8, 9, 11ನೇ ತರಗತಿಗಳಿಗೆ ಎಕ್ಸಾಮ್ ಮಾಡ್ತಾ ಇದ್ದಾರೆ. ಪೋಷಕರಾಗಿ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಏನು ಅಂದರೆ 5, 8, 9 ಎಲ್ಲ ಮಾಡಲಿ, ಏನು ಬೇಕಾದರೂ ಮಾಡಲಿ, ಆದರೆ ಪೋಷಕರಿಗೆ ತೊಂದರೆ ಕೊಡಬಾರ್ದು. ಮಕ್ಕಳು ಕೂಡ ಮೈಂಡ್ ಸೆಟ್ ಪ್ರಿಪೇರ್ ಆಗಿರ್ತಾರೆ. ಎಕ್ಸಾಮ್ ಇವತ್ತು ನಾನು ರೆಡಿಯಾಗಿದ್ದೀನಿ, ನಾನು ಎಕ್ಸಾಮ್ ಬರೀಬೇಕು ಅಂತ. ಆವತ್ತಿನ ದಿನ ಎಕ್ಸಾಮ್ ಇಲ್ಲ ಅಂದರೆ ತಿರ್ಗಾ ಮಕ್ಕಳಿಗೆ ಟೆನ್ಷನ್ ಆಗುತ್ತೆ, ಓದೋದಕ್ಕೆ ತೊಂದರೆ ಆಗುತ್ತೆ. ಯಾವಾಗ ಮಾಡಬೇಕು ಅಂತ ನಿಗದಿ ಆಗಿರುತ್ತೋ ಇವರ ಜಗಳಕ್ಕೆ ಅಂದರೆ ಸರ್ಕಾರದ ಜಗಳಕ್ಕೆ ಮಕ್ಕಳು ಮತ್ತು ಪೋಷಕರು ಬಲಿಯಾಗ್ತಾ ಇದ್ದಾರೆ. ಆ ರೀತಿ ಆಗಬಾರ್ದು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300 ಅನ್ನೋದು ನಮ್ಮ ಅಭಿಪ್ರಾಯ. ಸರ್ ಈಗ ಖಾಸಗಿ ಶಾಲೆಯವರು ಪರೀಕ್ಷೆಗಳು ಬೇಡ ಅಂತ ಹೇಳಿ ಕೋರ್ಟ್ಗೆ ಹೋಗಿದ್ದಾರೆ. ಹೌದು. ಶಾಲಾ ಶಿಕ್ಷಣ ಇಲಾಖೆ ಪರೀಕ್ಷೆ ಮಾಡಲೇಬೇಕು ಅಂತ ಹೇಳಿ ಫೈಟ್ ಮಾಡ್ತಾ ಇದ್ದಾರೆ. ಹೌದು. ಇವರಿಬ್ಬರು ಗಲಾಟೆ ಮಕ್ಕಳ ಮೇಲೆ ಎಷ್ಟು ಪರಿಣಾಮ? ಅದೇ ಖಂಡಿತವಾಗಿ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ. ಇವರೆಲ್ಲ ದೊಡ್ಡವರೆಲ್ಲ ಯೋಚನೆ ಮಾಡಬೇಕಾಗಿರೋಂಥದ್ದು ಮಕ್ಳಿಗೆ ತೊಂದರೆ ಆಗಬಾರ್ದು ಅನ್ನೋದೇ ಯೋಚನೆ ಮಾಡಬೇಕು. ಇದು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರೋದ್ರಿಂದ ಮಕ್ಳಿಗೆ ತೊಂದರೆ ಕೊಡಬೇಡಿ ಅನ್ನೋದೇ. ಮಕ್ಕಳಿಗೆ ತೊಂದರೆ, ಪೋಷಕರು ಕೂಡ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಆದರೆ ಮಕ್ಕಳು ರೆಡಿಯಾಗಿರ್ತಾರೆ, ಎಕ್ಸಾಮ್ ಇದೆ ಬೇಗ ರಜೆ ಆಗಲಿ ಅಂತ. ಆದರೆ ಇದು ಟೆನ್ಷನ್, ಇದು ಖಂಡಿತ ಇದು ತೊಂದರೆ ಆಗುವಂಥ ವಿಷಯ. ಪರೀಕ್ಷೆಗಳು ನಡೆಸೋ ವಿಚಾರಕ್ಕೆ ಏನು ಹೇಳ್ತೀರಿ? ಈ ಥರ ಮಾಡ್ಬೋದಾ, ಪರೀಕ್ಷೆಗಳನ್ನ ಮಾಡ್ಬೋದಾ? ಪಬ್ಲಿಕ್ ಮಾದರಿಯಲ್ಲಿ ಮೌಲ್ಯಾಂಕನ ಪರೀಕ್ಷೆ ಟೆಸ್ಟ್ ಮಾಡಿ ನಿಮ್ಗೆ ಸ್ವಾಗತನ ಮಾಡ್ಲೂಬೋದು, ಮಾಡದೇ ಇರ್ಬೋದು. 10ನೇ ಕ್ಲಾಸ್ಗೆ ಆಲ್ರೆಡಿ ಇದೆ, 7ನೇ ಕ್ಲಾಸ್ಗೂ ಇದೆ, ಮಾಡಲಿ, ತೊಂದರೆ ಇಲ್ಲ. ಬಟ್ ಆದರೆ ಈ ಥರ ನಿರ್ಧಾರ ಮುಂಚೆನೇ ಮಾಡಬೇಕು, ಎಕ್ಸಾಮ್ ಟೈಮಲ್ಲಿ ಮಾಡೋದಲ್ಲ. ಯೋಗೀಶ್, ಥ್ಯಾಂಕ್ ಯು.